ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀ ಹನುಮಂತಪ್ಪ ಆರ್ ಹೊಸಮನಿ. HR ಹೊಸಮನಿ ಮೂಲತಃ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸುಳ್ಳ ಗ್ರಾಮದವರು. ಇವರ ಜೀವನ ಚಿತ್ರ ನೋಡ್ತಾ ಇದ್ರೆ ಯಾವುದಾದ್ರೂ ಸಿನಿಮಾಗೆ ಒಳ್ಳೆ ಸ್ಕ್ರಿಪ್ಟ್ ಆಗಬಲ್ಲದು. ಹುಬ್ಬಳ್ಳಿಯ SR ಬಳ್ಳಾರಿ ಅವರ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಶುರುವಾದ ವೃತ್ತಿ ಅವರನ್ನೀಗ ಇಟ್ಟಿಗೆ ಕಾರ್ಖಾನೆ ಮಾಲೀಕರನ್ನಾಗಿ ಬೆಳೆಸಿದೆ. ಹಾವೇರಿಯಲ್ಲಿ ಶುರುವಾದ ಕಾಂಟ್ರಾಕ್ಟರ್ ಕೆಲಸವನ್ನು ಮುನ್ನಡೆಸಿದ್ದಾರೆ. ಕೊಪ್ಪಳದ ಹಿರೇಸಂದೋಗಿಯ ಮರುಳಸಿದ್ದ ಮಠದಲ್ಲಿದ್ದ ದೇವತಿ ನಿರ್ಮೂಲನೆಗೆ ಹೋರಾಡಿದ ಹೊಸಮನಿಯವರು ದೇವದಾಸಿ ಕುಟುಂಬದ ಯುವತಿಯನ್ನೇ 1973ರಲ್ಲಿ ಮದುವೆಯಾದ್ರು. ದೇವದಾಸಿ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಹಾಗೂ ವಸತಿ ಕಲ್ಪಿಸುವ ಜೊತೆಗೆ ಅವರು ಉದ್ಯಮದಲ್ಲಿ ತೊಡಗುವಂತೆ ಮಾಡಿ ದೇವದಾಸಿ ಪದ್ಧತಿಗೆ ತಿಲಾಂಜಲಿ ಹೇಳಿದ್ದಾರೆ. ರೋಣಾದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಶಿಕ್ಷಣ ಸಂಸ್ಥೆ, ವಿದ್ಯಾಚೇತನ ಪ್ರಾಥಮಿಕ ಶಾಲೆ, ಶಾರದಾ ಬಾಲಕಿಯರ ಪ್ರೌಢಶಾಲೆ, ವಸತಿ ನಿಲಯ ಹಾಗೂ ಬದಾಮಿಯಲ್ಲಿ ಚಾಲುಕ್ಯ ಚಿತ್ರಕಲಾ ಮಹಾವಿದ್ಯಾಲಯ ಆರಂಭಿಸಿ ಬಡ ಹಾಗೂ ಶೋಷಿತ ವರ್ಗಕ್ಕೆ ಶಿಕ್ಷಣ ನೀಡುತ್ತಿದ್ದಾರೆ. 76ನೇ ವಸಂತದಲ್ಲಿರುವ ಹೊಸಮನಿ ಹಾಗೂ ಬಸವಣ್ಣೇವ್ವ ದಂಪತಿಯು ಪುತ್ರಿಯರಾದ ಅನ್ನಪೂರ್ಣೇಶ್ವರಿ, ಮಲ್ಲಮ್ಮ ಹಾಗೂ ಪುತ್ರ ಮಲ್ಲಿಕಾರ್ಜುನರೊಂದಿಗೆ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದಾರೆ. MM ವಿದ್ಯಾಸಂಸ್ಥೆ ರೋಣ ಇದರ ಅಧ್ಯಕ್ಷನಾಗಿ ಇಲ್ಲಿವರೆಗೆ ಒಂದು 10 ಮಕ್ಕಳಿಂದ ಹಿಡಿದು ಇವತ್ತಿಗೆ 500 ಮಕ್ಕಳವರೆಗೆ ಸಂಸ್ಥೆಯಲ್ಲಿ ಬೆಳೆಸಿದ್ದೇನೆ. ಈ ಸಂಸ್ಥೆ ಬೆಳೆಸೋದಕ್ಕಿಂತ ಪೂರ್ವದಲ್ಲಿ ಈ ಸಂಸ್ಥೆ ಬೆಳೆಸೋಕೆ ಒಂದು ಮೂಲ ಕಾರಣ ಇತ್ತು. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಒಂದು ತೊಂದರೆ ಇತ್ತಂತೇಳಿ ಒಂದು ಹೆಣ್ಣು ಮಕ್ಕಳ ಸಲುವಾಗಿ ಮತ್ತು ಸಂಸ್ಥೆನೇ ಬೆಳೆಸ್ಬೇಕಾಯ್ತು ಅಲ್ಲಿ. ಯಾಕಂದರೆ ಈ ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು ಹಿರೇಸಂದಗಿ ಮತ್ತು ಬಿಸರಳ್ಳಿ ಅಂತ ಊರದು. ಅಲ್ಲಿ ಆ ಮಠಗಳು ಅಲ್ಲಿ ಎರಡು. ಆ ಮಠದಾಗ ಆ ಹುಟ್ಟಿದಂಥ ಎಲ್ಲ ಹೆಣ್ಮಕ್ಳು ದೇವದಾಸರು ಆಗ್ತಾರೆ. ಇದು ಭಾಳ ಮನಸ್ಸಿಗೆ ಇತ್ತು. ಅಂಥವ್ರನ್ನೆಲ್ಲ ನನ್ನ ಸಂಸ್ಥೆಗೆ ತಂದು ಅವ್ರಿಗೆ SSLC PUC ಓದಿಸಿ ಅವ್ರಿಗೆ ನೌಕರಿ ಸಿಗುವವರೆಗೂ ಪ್ರಯತ್ನ ಮಾಡಿದ್ದೀನಿ. ಅವ್ರನ್ನೀಗೆಲ್ಲರೂ ಲಗ್ನ ಮಾಡ್ಕೊಂಥ ವ್ಯವಸ್ಥೆ ಅವ್ರಿಗೆ ಬುದ್ಧಿ ಕೊಟ್ಟಿದ್ದೀನಿ, ತಿಳುವಳಿಕೆ ಕೊಟ್ಟು. ಈಗ ಇದ್ರ ಬಗ್ಗೆ ಮಾನ್ಯ ಹೆಗಡೆ ಸಾಹೇಬರಿಗೆ ಮತ್ತು ಬೊಮ್ಮಾಯಿ ಸಾಹೇಬರಿಗೆ ಆ ಬುಕ್ಕನ್ನು ಕೊಟ್ಟಿದ್ದೀನಿ. ಅವರಿಗೆ ಕನ್ನಡ ಸಚಿವರಿಗೆ ಮತ್ತು ಇವ್ರಿಗೆ ಕನ್ನಡಪ್ರಭ ಮತ್ತು ವಾಹಿನಿ ಅವರಿಗೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.